ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್, ನಾನು ಯೂಟ್ಯೂಬ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ದಿನದಿಂದ ಅನ್ಕೋತಾ ಇದ್ದೆ, ಆದ್ರೆ ಆಗ್ತಾನೆ ಇರಲಿಲ್ಲ. ಬಟ್ ಇವತ್ತು ನಾವು ಅರುಣಾಚಲೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಇವತ್ತಿಂದ ನನ್ನ ಯೂಟ್ಯೂಬ್ ಹೊಸ ಸಬ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ತುಂಬಾ ಸ್ಪೆಷಲ್ ಆಗಿರುವಂತ ಸ್ಪಿರಿಚುವಲ್ ಪ್ಲೇಸ್ ಅಲ್ಲಿ ಇದ್ದೀನಿ. ಐ ಆಮ್ ಅಟ್ ಅರುಣಾಚಲೇಶ್ವರ ಟೆಂಪಲ್ ಇನ್ ತಿರುವಣ್ಣಾಮಲೈ. ನಿಜ ಹೇಳ್ಬೇಕಂದ್ರೆ ನನ್ಗೆ ಇಲ್ಲಿಗೆ ಬರಕ್ಕೆ ತುಂಬಾ ದಿನದಿಂದ ಆಸೆ ಇತ್ತು. ಫೈನಲಿ ಐ ಆಮ್ ಹಿಯರ್ ಅಂಡ್ ಆಲ್ರೆಡಿ ನಂಗೆ ವೈಬ್ ಎಷ್ಟು ಚೆನ್ನಾಗಿ ಫೀಲ್ ಆಗ್ತಿದೆ ಅಂದ್ರೆ ಪೀಸ್ಫುಲ್ ಆಗಿ ಡಿವೈನ್ ಆಗಿ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ. ಅಂಡ್ ತುಂಬಾ ಜನ ನಮ್ಮ ತರನೇ ಗಿರಿ ಪ್ರದಕ್ಷಿಣೆಗೆ ಬಂದಿದ್ದಾರೆ. ನೀವು ನೋಡಬಹುದು ಇಲ್ಲಿ. ದಿಸ್ ಟೆಂಪಲ್ ಇಸ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ ಅಂಡ್ ತುಂಬಾ ಜನ ಇಲ್ಲಿಗೆ ಬರೀ ಶಿವನ ದರ್ಶನ ಮಾಡಕ್ ಮಾತ್ರ ಅಲ್ಲದೆ ಗಿರಿ ಪ್ರದಕ್ಷಿಣೆ ಮಾಡ್ಬೇಕು ಅಂತ ಕೂಡ ಬರ್ತಾರೆ. ಅಂದ್ರೆ ದೇವಸ್ಥಾನ ಸುತ್ತ ಸುಮಾರು 14 ಕಿಲೋಮೀಟರ್ಸ್ ತುಂಬಾ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕ್ತಾರೆ. ಸೊ ಇನ್ ಟುಡೇಸ್ ವ್ಲಾಗ್ ನಾನ್ ನಿಮ್ಗೆ ಈ ದೇವಸ್ಥಾನ ಸುತ್ತ ನಾವು ಮಾಡೋ ಗಿರಿ ಪ್ರದಕ್ಷಿಣೆ ಹಾಗೂ ಇಲ್ಲಿನ ಅಟ್ಮಾಸ್ಫಿಯರ್ ಮತ್ತು ನನ್ನ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತಾ ಇದೀವಿ. ಗೈಸ್, ಇವಾಗ ಟೈಮ್ 9 ಗಂಟೆ ಆಗಿದೆ. ನಾವು ಇವಾಗ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದೀವಿ. ನೋಡೋದ ನಾವ್ ಎಷ್ಟು ಗಂಟೆಗೆ ಇದನ್ನ ಮುಗಿಸ್ತೀವಿ ಅಂತ. ಗೈಸ್, ಹೌ ಇಸ್ ದ ಜೋಶ್? ಇದೇ ಜೋಶು ಎಲ್ಲ ಮುಗಿಸ್ಬಿಟ್ಟು ಬರೋವರೆಗೆ ಇರುತ್ತಾ ಅಂತ ನೋಡೋದ. ಗೈಸ್, ಗಿರಿ ಪ್ರದಕ್ಷಿಣೆಯಲ್ಲಿ ನಮಗೆ ಮೊದಲು ಸಿಕ್ಕಂತದ್ದು ಇಂದ್ರಲಿಂಗ. ಇಂದ್ರ ಇಸ್ ಕಿಂಗ್ ಆಫ್ ದೇವಸ್. ಇಲ್ಲಿ ಬಂದು ನಾವು ಇಂದ್ರಲಿಂಗವನ್ನ ಪೂಜೆ ಮಾಡೋದ್ರಿಂದ ನಮಗೆ ಸಕ್ಸಸ್, ರೆಸ್ಪೆಕ್ಟ್ ಮತ್ತೆ ಪ್ರಾಸ್ಪೆರಿಟಿ ಸಿಗುತ್ತೆ ಅಂತ ನಂಬಿಕೆ ಇದೆ. ಗಿರಿ ಪ್ರದಕ್ಷಿಣೆಯಲ್ಲಿ ನಮಗೆ ಸಿಗುವಂತ ಎರಡನೇ ಲಿಂಗ ಬಂದು ಅಗ್ನಿಲಿಂಗ.
ಅಗ್ನಿ ರೆಪ್ರೆಸೆಂಟ್ಸ್ ದ ಫೈರ್ ಎಲಿಮೆಂಟ್. ಅಗ್ನಿ ಲಿಂಗದಲ್ಲಿ ಪ್ರೇ ಮಾಡಿದ್ರೆ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಮತ್ತೆ ಇನ್ನರ್ ಪ್ಯೂರಿಫಿಕೇಶನ್ ಆಗುತ್ತೆ ಅಂತ ನಂಬ್ತಾರೆ. ಗೈಸ್, ಇವಾಗ ನಾವಿರೋದು ಗಿರಿ ಪ್ರದಕ್ಷಿಣೆಯಲ್ಲಿ ಸಿಗುವಂತ ಮೂರನೇ ಲಿಂಗ ಅಂದ್ರೆ ಯಮಲಿಂಗ. ಯಮಲಿಂಗ ರೆಪ್ರೆಸೆಂಟ್ಸ್ ಯಮ, ಗಾಡ್ ಆಫ್ ಡೆತ್. ಇಲ್ಲಿ ಜನಗಳು ಲಾಂಗ್ ಲೈಫ್ ಮತ್ತೆ ಪ್ರೊಟೆಕ್ಷನ್ ಗೋಸ್ಕರ ಪ್ರೇ ಮಾಡಕ್ ಬರ್ತಾರೆ. ಗೈಸ್, ಇಲ್ಲಿ ದೇವಸ್ಥಾನದ ಉದ್ದಕ್ಕೂ ಅಂದ್ರೆ ಗಿರಿ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ನೀವು ತುಂಬಾ ಕಡೆ ಇಲ್ಲಿ ಫ್ರೀ ರುದ್ರಾಕ್ಷಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ನೋಡ್ಬೋದು. ಗೈಸ್, ನಾವು ಹೋಗಿ ರುದ್ರಾಕ್ಷಿ ಇಸ್ಕೊಂಡ್ ಬಂದ್ವಿ. ಹಾಗೆ ಅಲ್ಲಿ ಅನ್ನ ಸಂತರ್ಪಣೆಗೂ ಕೂಡ ಡೊನೇಷನ್ಸ್ ಮಾಡ್ಬೋದು. ಗೈಸ್, ನಾವು 9 ಗಂಟೆಗೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ್ಲಿಂದ ಇಲ್ಲಿವರೆಗೂ 3 ಲಿಂಗಗಳನ್ನ ನೋಡಿ ಮುಗಿಸಿದೀವಿ. ಮೊದಲನೇದು ಇಂದ್ರಲಿಂಗ, 2ನೇದು ಅಗ್ನಿಲಿಂಗ, 3ನೇದು ಯಮಲಿಂಗ. ನೆಕ್ಸ್ಟ್ ನಾವು ನೈಋತ್ಯ ಲಿಂಗದ ಕಡೆ ಹೋಗ್ತಾ ಇದ್ವಿ. ಗೈಸ್, ನಾವ್ ಇವಾಗ 5 ಕಿಲೋಮೀಟರ್ಸ್ ನಡೆದು ಮುಗಿಸಿದೀವಿ. ನಮ್ ಜೊತೆ ಬಂದಿರೋರ್ದೆಲ್ಲ ಜೋಶ್ ಎಷ್ಟಿದೆ ಅಂತ ಕೇಳದ ಬನ್ನಿ. ಗೈಸ್, ನಾವ್ ಇವಾಗ ಗಿರಿ ಪ್ರದಕ್ಷಿಣೆಯಲ್ಲಿ 5 ಕಿಲೋಮೀಟರ್ಸ್ ನಡೆದು ಮುಗಿಸಿದ್ವಿ. ಬಟ್ ಇನ್ನ ಜೋಶ್ ಕಮ್ಮಿ ಆಗಿಲ್ಲ ಅನ್ಕೋತೀನಿ. ಜೊತೆಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಸ್ಪೀಕರ್ ಕೂಡ ತಂದಿದೀವಿ. ಗೈಸ್, ಹೌ ಇಸ್ ದ ಜೋಶ್? ಗೈಸಲ್ಲಿ ನೀವು ನೋಡ್ಬೋದು, ಇಲ್ಲಿ ತುಂಬಾ ಜನ ಕಲ್ಗಳನ್ನ ಜೋಡಿಸಿದ್ದಾರೆ. ಬಟ್ ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆಲ್ರೆಡಿ ಟೈಮ್ ಹತ್ತತ್ರ ಮಿಡ್ ನೈಟ್ ಆಗಿದೆ. ನೀವು ನೋಡ್ಬೋದು, ಇಲ್ಲಿ ತುಂಬಾ ಜನ ಗಿರಿ ಪ್ರದಕ್ಷಿಣೆನ ನಮ್ಮ ತರ ಮಾಡ್ತಾ ಇದ್ದಾರೆ. ನಿಮ್ಗೆ ನಿಜವಾಗ್ಲೂ ರೋಡ್ ಉದ್ದಕ್ಕೂ ಇಷ್ಟೇ ಜನ ಸಿಗ್ತಾರೆ. ಗೈಸ್, ಇಲ್ಲಿ ಜಿಂಕೆಗಳಿದಾವೆ ನೋಡಿ. కాబట్టి అర్థం ఇవాళ దబ్బడు మంచి తరం మారిపోయారు మాధవ్ బాబు ఇట్లా బాబు అమ్మమ్మ నీళ్ళ ಬಿಡ್ತಾನೆ ಇಲ್ಲ. అది వెళ్ళిపోద్దులే. వస్తుంది ఆ రెండు కలిసి సగం మొక్కలు తినేది. ಗೈಸ್, ನಾವು ಇವಾಗಿರೋದು 4ನೇ ಲಿಂಗ, ನೈಋತ್ಯ ಲಿಂಗದ ಹತ್ರ. ಇಲ್ಲಿ ಪ್ರೇಯರ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಇಶ್ಯೂಸ್ ಮತ್ತೆ ಫಿಯರ್ ಮತ್ತೆ ನೆಗೆಟಿವ್ ಇನ್ಫ್ಲುಯೆನ್ಸಸ್ ಕಡಿಮೆ ಆಗುತ್ತೆ ಅಂತ ಜನಗಳು ನಂಬ್ತಾರೆ.
ಎಸ್ ಆಕ್ಚುಲಿ ನಾವು ಮಧ್ಯಾಹ್ನ ಊಟಕ್ಕೆ ಹೋದಾಗ ದರ್ಶನ ಮಾಡ್ಕೊಂಡು ಚಪ್ಪಲಿ ಹಾಕೊಳ್ದೆ ಊಟಕ್ಕೆ ಹೋಗಿದ್ವಿ. ಆ ಎಫೆಕ್ಟ್ಗೆ ಕಾಲ್ ತುಂಬಾ ಉರಿತಾ ಇದೆ. ನಾನು ಒಬ್ಬರಿಗೆ ಅಲ್ಲ, ನಮ್ಮ ಫ್ರೆಂಡ್ಸ್ಗಂತೂ ನೋಡ್ಬೋದು ನೀವಿಲ್ಲಿ. ನೆಕ್ಸ್ಟ್ ಲೆವೆಲ್ ಅವ್ರ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗ್ತದೆ. ಮುಖದಲ್ಲಿ ಮಂದಹಾಸ, ಮನಸ್ಸಲ್ಲಿ ನೋವು, ವೇದನೆ. ಗೈಸ್ ಇನ್ನೊಂದ್ ಏನ್ ಗೊತ್ತಾ, ಒಂದ್ ಗ್ರೂಪ್ ಅಲ್ಲಿ ಎರಡೆರಡು ಕಂಟೆಂಟ್ ಕ್ರಿಯೇಟರ್ಸ್ ಇದ್ರೆ ಹಿಂಗಾಗುತ್ತೆ. ಅವ್ರು ಒಂದೊಂದು ಲಾಗ್ ಮಾಡ್ತಿರ್ತಾರೆ, ನಾವು ಒಂದೊಂದು ಲಾಗ್ ಮಾಡ್ತಿರ್ತೀವಿ. ಗೈಸ್ ನೀವು ಇಲ್ಲಿ ನೋಡ್ಬೋದು, ದೇವಸ್ಥಾನದ ಪ್ರದಕ್ಷಿಣೆ ಉದ್ದಕ್ಕೂ ನಿಮಗೆ ಈ ತರ ಬೋರ್ಡ್ಸ್ ಗಳು ಸಿಗುತ್ತೆ. ಈ ಬೋರ್ಡ್ಸ್ ಅಲ್ಲಿ ನಿಮಗೆ ಎಷ್ಟು ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದಿರಾ ಅಂಡ್ ನೆಕ್ಸ್ಟ್ ಯಾವ ಪ್ಲೇಸಸ್ಗೆ ಹೋಗ್ತಾ ಇದಾರೆ, ಎಷ್ಟು ಲಿಂಗಗಳನ್ನ ಕವರ್ ಮಾಡಿದಿರಾ ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ಅಂಡ್ ಗೈಸ್ ನೀವು ಇಲ್ಲಿ ನೋಡ್ಬೋದು, ನಾವು ಹೋಗ್ತಾ ಇರುವಾಗ ಉದ್ದಕ್ಕೂ ಇಲ್ಲಿ ಎಲ್ಲಾ ಕಡೆ ಟಾಯ್ಲೆಟ್ಸ್ ವ್ಯವಸ್ಥೆ ಇದೆ. ಮಾದೇವಾ ಕೊಡುಕಲ್ಲ ಮಾದೇವನಿಗೆ. ಗೈಸ್ ನೀವು ಇಲ್ಲಿ ನೋಡ್ಬೋದು, ರೋಡ್ ಅಲ್ಲಿ ಕಾಲ್ ಟಯರ್ಡ್ ಆಗಿರೋ ಫುಡ್ ಬಸೇಜಸ್ ಕೂಡ ಇದೆ. ಗೈಸ್ ನಾವು ಇವಾಗ 5ನೇ ಲಿಂಗಕ್ಕೆ ಬಂದಿದೀವಿ, ವರುಣಲಿಂಗ. ವರುಣಲಿಂಗ ಗಾಡ್ ಆಫ್ ವಾಟರ್ ನ ರೆಪ್ರೆಸೆಂಟ್ ಮಾಡುತ್ತೆ, ಅಂದ್ರೆ ವರುಣ ದೇವನ್ನ. ಈ ವರುಣಲಿಂಗವನ್ನ ಪೂಜಿಸೋದ್ರಿಂದ ನಮ್ಗೆ ಪೀಸ್ ಮತ್ತೆ ಇಮೋಷನಲ್ ಬ್ಯಾಲೆನ್ಸ್ ಸಿಗುತ್ತೆ ಅಂತ ಎಲ್ರು ನಂಬ್ತಾರೆ. ಸೊ ಅಷ್ಟೇ ಗೈಸ್, ವಿ ಆರ್ ಎಕ್ಸಾಕ್ಟ್ಲಿ ಹಾಫ್ ವೇ ಆಫ್ ದ ಗಿರಿ ಪ್ರದರ್ಶನ. ಮೇನ್ ಟೆಂಪಲ್ ಎಕ್ಸಾಕ್ಟ್ ಹಿಂಭಾಗ ಇದೀವಿ. ಸೊ ಆಲ್ಮೋಸ್ಟ್ ಅರ್ಧ ನಡೆದಿದ್ರು ನಮ್ ಜೋಶ್ ಲಿಟ್ರಲಿ ಕಮ್ಮಿ ಆಗಿಲ್ಲ. ವಿ ಆರ್ ಹ್ಯಾಸ್ ಹೈ ಆಸ್ ಹೌ ವಿ ಸ್ಟಾರ್ಟೆಡ್ ದ ಗಿರಿ ಪ್ರದರ್ಶನ, ಅಲ್ವಾ ಗೈಸ್? ಹೌದು ಗೈಸ್, ಲಿಟ್ರಲಿ ವಿ ಆರ್ ಹಾಫ್ ವೇ ಆಫ್ ಗಿರಿ ಪ್ರದರ್ಶನ. ಅರ್ಧ ನಡೆದಿದ್ರು ಕೂಡ ಒಂಚೂರು ಜೋಶ್ ಕೂಡ ಕಮ್ಮಿ ಆಗಿಲ್ಲ. ನಮ್ ಫ್ರೆಂಡ್ಸ್ ಅಂತೂ ಫುಲ್ ನೆಕ್ಸ್ಟ್ ಲೆವೆಲ್. ಏನ್ ತಿನ್ನೋದು ಏನ್ ಬಿಡೋದು ಅಂದ್ಬಿಟ್ಟು ಅಕ್ಕಪಕ್ಕ ಸ್ಟಾಲ್ಸ್ ಗಳಂತೂ ಹುಡ್ಕಾಡಿ ಸುಸ್ತಾಗಿದ್ದಾರೆ ಹೊರತು ನಡೆದು ಒಂಚೂರು ಸುಸ್ತಾಗಿಲ್ಲ. ವಿ ಆರ್ ಆಸ್ ಗುಡ್ ಆಸ್ ನ್ಯೂ ಆಕ್ಚುಲಿ. ಹೌಸ್ ದ ಜೋಶ್? ಬೈತಲ್ಲ ಅವಳು. ಟೀ ಕುಡಿಯೋ ಕೆಲಸ ಇಲ್ಲ.
ನಿಮ್ದೆ ಟೀ ಕುಡಿಯಕ್ ಆಗ್ತಾ ಇಲ್ಲ. ಬ್ಲಾಗಿಂಗ್ ಅಲ್ಲಿ ಫಸ್ಟ್ ಏಡ್ ತಗೋಬೇಕು ಅಂತ ಅಂದ್ಬಿಟ್ಟು ನಮ್ ಪಲ್ಲವಿ ಅವರು ಕುಡಿಯೋದನ್ನ ಎತ್ತಿಸ್ಬಿಡ್ತಾರೆ ನೋಡಿ, ಅವರು ಕುಡಿತಾ ಇಲ್ಲ. ನಾನು ಕುಡಿಯೋ ಟೀನ ಕಿತ್ತಾಕ್ಬಿಟ್ಟಿದ್ದೀನಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಾನು ಕುಡಿಯೋ ಟೀನ ಬೇಡ ಅಂದ್ಬಿಟ್ಟು. ಗೈಸ್ ನಾವ್ ಇವಾಗ 6ನೇ ಲಿಂಗಕ್ಕೆ ಬಂದಿದ್ದೀವಿ, ವಾಯುಲಿಂಗ ವಿಚ್ ರೆಪ್ರೆಸೆಂಟ್ಸ್ ವಾಯುದೇವ. ಈ ಲಿಂಗನ ಪೂಜಿಸೋದ್ರಿಂದ ನಮಗೆ ಬ್ರೀತಿಂಗ್ ರಿಲೇಟೆಡ್ ಇಶ್ಯೂಸ್ ರಿಸಾಲ್ವ್ ಆಗುತ್ತೆ. ಇಲ್ಲಿ ಬದಲ ಆರ್ ಕಡೆ ಹೊಡ್ಬಿಡ್ತಾರೆ. ಗೈಸ್ ಬಿಸಿರಿ ಅದು ನೋಡಿದ್ರೆ ಒಂದು ಗ್ರೀನ್ ಕಲರ್ ಶರಣು ಶರಣಯ್ಯ ಮುಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಗಾರ ಮಾದೇಶ್ವರಿಗೆ ಶರಣು ಶರಣಯ್ಯ. ಇಷ್ಟು ಜೋರಾಗಿ ಗೊತ್ತಿರಲಿಲ್ಲ. ಕ್ರೀಮ್ ಬಿಸ್ಕೆಟ್ ಕುಬೇರ ಇಸ್ ಗಾಡ್ ಆಫ್ ವೆಲ್ತ್ ಅಂಡ್ ಈ ದೇವ್ರನ್ನ ಪೂಜಿಸೋದ್ರಿಂದ ನಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತೆ. ಗೈಸ್ ನಾವು ಇವಾಗ ಒಂದು ಸ್ಪೆಷಲ್ ಪ್ಲೇಸಿಗೆ ಬಂದಿದ್ದೀನಿ. ತಿರುವಣ್ಣಮಲೆಯಲ್ಲಿ ತುಂಬ ಸ್ಪೆಷಲ್ ಪ್ಲೇಸ್ ಇದೆ. ಅದು ಯಾವ ಪ್ಲೇಸ್ ಅಂತ ಅಂದರೆ ಮೋಕ್ಷ ಮಾರ್ಗ. ಮೋಕ್ಷ ಅಂದರೆ ಲಿಬರೇಷನ್ ಅಂತ, ಅಂದರೆ ಇಟ್ಸ್ ಫ್ರೀಡಮ್ ಫ್ರಮ್ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್. ಮಾರ್ಗ ಅಂದರೆ ವಾಟ್? ಸೊ ಮೋಕ್ಷ ಮಾರ್ಗ ಇಸ್ ಲಿಟ್ರಲಿ ಮೀನ್ಸ್ ಪಾತ್ ಟುವರ್ಡ್ಸ್ ಲಿಬರೇಷನ್. ಶಿವನ ನಾವು ಮೋಕ್ಷನ ಕೊಡೋ ದೇವರು ಅಂತ ಹೇಳ್ತೀವಿ. ಅರುಣಾಚಲ ಬೆಟ್ಟದ ಸುತ್ತ ನಾವು ಸುತ್ತ ಪರಿಕ್ರಮನ ನಾವು ಮೋಕ್ಷ ಮಾರ್ಗದ ಪಥ ಅಂತ. ನಾವು ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ 2.5 hours ತಗೊಂಡಿದ್ದೀವಿ. ಕೊನೆಗೂ ಫೈನಲಿ ಇನ್ನೇನು ಮೋಕ್ಷ ಮಾರ್ಗದ ಒಳಗಡೆ ಹೋಗೋಕ್ಕೆ ಕಾಯ್ಕೊಂಡು
ಗೈಸ್ ಫೈನಲಿ ಅಷ್ಟಲಿಂಗ ದರ್ಶನನ ಮುಗಿಸಿದೀವಿ. ಇನ್ನೇನು ಗಿರಿ ಪ್ರದಕ್ಷಿಣೆ ಮುಗಿಸಿ ದೇವಸ್ಥಾನಕ್ಕೆ ದೊಡ್ಡ ನಮಸ್ಕಾರ ಹಾಕ್ಬೇಕು ಅಂತ ಇದೀವಿ. ಎಲ್ಲರಿಗೂ ಜೋಶ್ ಹೆಂಗಿದೆ ನೋಡಿ, ಸೂಪರ್ ಆಗಿದೆ. ಏಕ್ದಮ್ ಜಕಾಸ್. ಎಲ್ಲರೂ ಹೋಗಿ ರೂಮಲ್ಲಿ ಬಿತ್ಕೊಂಡ ತಕ್ಷಣ ಇನ್ನೊಂದು 5 ಗಂಟೆ ತರ ಇದಾರೆ. ಗೈಸ್ 9 ಗಂಟೆಗೆ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಇವಾಗ 4 ಗಂಟೆ ಬೆಳಿಗ್ಗೆ ಫೈನಲಿ ನಾವು ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿದ್ವಿ. ಗಿರಿ ಪ್ರದರ್ಶನ ಮುಗೀತು. ಅಷ್ಟೇ.